ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಗೊತ್ತಿರೋ ಹಾಗೆ 2024 ನವರಾತ್ರಿ ಹಬ್ಬ ಇನ್ನೇನು ಬರಲಿದೆ. ಸೊ ಅದಕ್ಕೋಸ್ಕರ ನಾನು ಅಂದ್ಕೊಂಡೆ ನನ್ನ ವಾರ್ಡ್ರೋಬೆಲ್ಲ ಆರ್ಗನೈಸ್ ಮಾಡಿ ಇಟ್ಕೋಬೇಕು ಅಂದ್ಕೊಂಡೆ. ಸೊ ದಟ್ ಡೈಲಿ 9 ದಿನದ ಕಲರ್ ಸಾರಿನೆಲ್ಲ ತೆಗೆದು ಇವಾಗಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನನಗೆ ಆ ದಿನ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಎಲ್ಲ ಸ್ಯಾರೀಸ್ ತೆಗೆದು ಇಟ್ಕೊಂಡಿದ್ದೀನಿ, ಆಗತ್ತೆ ಯಾವ್ದಾದ್ರು ಹಾಕ್ಕೋಬೇಕಂತ ಅಂದ್ಕೊಂಡು ಅದೇ ಪೌಚ್ಗೆಲ್ಲ ಹಾಕೊಂಡು ಇಟ್ಕೊಳ್ತಾ ಇದ್ದೀನಿ. ನಾನು ಲಾಸ್ಟ್ ಡೇಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. October 11 ಫ್ರೈಡೇ ಪರ್ಪಲ್ ಕಲರ್, ಆಮೇಲೆ October 10 ಥರ್ಸ್ಡೇ ಪಿಂಕ್ ಕಲರ್, October 9 ವೆನ್ಸ್ಡೇ ರಾಯಲ್ ಬ್ಲೂ ಕಲರ್, October 8 October 8 ಟ್ಯೂಸ್ಡೇ ರೆಡ್ ಕಲರ್, October 7 ಮಂಡೇ ವೈಟ್ ಕಲರ್, October 6 ಸಂಡೇ ಆರೆಂಜ್ ಕಲರ್, October 5 ಸ್ಯಾಟರ್ಡೇ ಗ್ರೇ ಕಲರ್, October 4 ಫ್ರೈಡೇ ಗ್ರೀನ್ ಕಲರ್, October 3 ಥರ್ಸ್ಡೇ ಯೆಲ್ಲೋ ಕಲರ್. ಸೊ 9 ಡೇಸ್ಗೆ ನನ್ನ ಸ್ಯಾರೀಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಾನು ಇದು ಪೌಚ್ಗೆ ಹಾಕ್ಕೋತಾ ಇದ್ದೀನಿ. ಇದು ನಾನು ಮೀಶೋಯಿಂದ ತರಿಸಿರೋದು. ವೆರಿ ಅಫೋರ್ಡೆಬಲ್ ಆ್ಯಂಡ್ ಸ್ಪೇಸ್ ತುಂಬಾ ಯುಟಿಲೈಸ್ ಆಗಿ ನಾವು ಅರೇಂಜ್ ಮಾಡ್ಕೋಬೋದು ವಾರ್ಡ್ರೋಬ್ ಆ ಥರ ಇದೆ ಪೌಚು. ಸೊ ಇದು ನಾನು ಹಾಕ್ಕೊಂಡು ಇಟ್ಕೊಳ್ಳೋ ರೀಸನ್ ಅದಕ್ಕಂದರೆ ನಾನು 9 ಡೇಸ್ ಡೈಲಿ ನವರಾತ್ರಿ ದಿನ ಬೆಳಗ್ಗೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಸೊ ಬೆಳಗ್ಗೆ ನನಗೆ ಟೈಮ್ ಇರೋಲ್ಲ, ಯಾವ ಸಾರಿ ಬ್ಲೌಸು ಎಲ್ಲ ಉಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ದ್ಯಾಟ್ ಬೆಳಗ್ಗೆ ನನಗೆ ಕಂಫರ್ಟೇಬಲ್ ಆಗುತ್ತೆ. ಅದರ್ ಡೇ ಆ ಸಾರಿ ತಗೊಂಡು ಬೇಗ ರೆಡಿ ಆಗೋಕ್ಕೆ. ಹೋಪ್ ಯು ಲೈಕ್ ಇಟ್. ಥ್ಯಾಂಕ್ ಯು.